ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದಿನ ಸಂಚಿಕೆಯಲ್ಲಿ ದಿನನಿತ್ಯ ಓಡಾಡುವಾಗ ಪೊದೆಗಳ ಸಂದಿಯಲ್ಲಿ, ಮನೆಗಳ ಹತ್ತಿರ ಇರುವಂತಹ ಗಿಡಗಳ ಮರೆಯಲ್ಲಿ ನುಸುದಾಡ್ತಾ ಇರುವಂತಹ, ಓಡಾಡ್ತಾ ಇರುವಂತಹ ಒಂದು ಪಕ್ಷಿ ಸಂಕುಲವನ್ನು ನಿಮಗೆ ಪರಿಚಯ ಮಾಡಿಕೊಡಲು ಬಂದಿದ್ದೇನೆ. ಆ ಪಕ್ಷಿಯನ್ನು ಖಂಡಿತ ಹೆಸರು ಕೇಳಿದ ತಕ್ಷಣ ನಾನು ನೋಡಿದ್ದೀನಿ ಅನ್ನುವಂಥ ಭಾವನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಆ ಪಕ್ಷಿಯ ಹೆಸರೇ ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅಥವಾ ರತ್ನ ಪಕ್ಷಿ ಅಥವಾ ಕುಪ್ಪಳಿಸುವ ಹಕ್ಕಿ, ಕುಪ್ಪಳಕ್ಕಿ ಅಂತೆಲ್ಲ ಹಲವಾರು ಹೆಸರುಗಳಿಂದ ಈ ಪಕ್ಷಿಯನ್ನು ಕರಿತೀವಿ. ಆಂಗ್ಲ ಭಾಷೆಯಲ್ಲಿ ಇದನ್ನು ಕ್ರೌ ಫೆಸೆಂಟ್ ಅಥವಾ ಗ್ರೇಟರ್ ಕೌಕಲ್ ಅಂತ ಕರಿತೀವಿ. ವೈಜ್ಞಾನಿಕವಾಗಿ ಸೆಂಟ್ರೋಪಸ್ ಸಿನೆನ್ಸಿಸ್ ಅನ್ನುವಂತಹ ವೈಜ್ಞಾನಿಕ ಹೆಸರಿನಿಂದ ಗುರುತಿಸ್ತೀವಿ. ಇದರ ಆಕಾರ ಮತ್ತು ಬಣ್ಣ ನಿಮಗೆಲ್ಲ ಗೊತ್ತೇ ಇದೆ. ಉದ್ದ ಮತ್ತು ಅಗಲವಾದ ಬಾಲದ ಪುಕ್ಕಗಳನ್ನು ಹೊಂದಿರುವಂತಹ ಪಕ್ಷಿ, ಕಾಗೆಗಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಆಕಾರದ ಪಕ್ಷಿ, ಮೈಯೆಲ್ಲ ಕಪ್ಪು ಬಣ್ಣ, ಸಂಪೂರ್ಣವಾದ ಕಪ್ಪು ಬಣ್ಣವನ್ನು ಅಥವಾ ಗಾಢವಾದಂತಹ ನೀಲಿ ಗಪ್ಪಿನ ಬಣ್ಣವನ್ನು ಹೊಂದಿರುತ್ತೆ. ರೆಕ್ಕೆಗಳು ಇಟ್ಟಿಗೆ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಕಣ್ಣುಗಳು ಸಂಪೂರ್ಣವಾಗಿ ದಾಳಿಂಬೆ ಹಣ್ಣದ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಕಾಗೆಯನ್ನೇ ಹೋಲುವಂತಹ ಬಲವಾದ ಚುಂಚಗಳನ್ನು ಹೊಂದಿರುತ್ತೆ ಅಥವಾ ಕೊಕ್ಕುಗಳನ್ನು ಹೊಂದಿರುತ್ತೆ. ಈ ಪಕ್ಷಿ ಮೋನೋಗಾಮಸ್ ಅಂತಂದರೆ ಏಕಪತ್ನಿ ಅಥವಾ ಏಕಸಂಗಾತಿಯನ್ನು ಹೊಂದಿರುವಂತಹ ಪಕ್ಷಿ. ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಸಾಧಾರಣವಾಗಿ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಆದರೆ ಆಕಾರದಲ್ಲಿ ಗಂಡಿಗಿಂತ ಸ್ವಲ್ಪ ಹೆಣ್ಣು ಪಕ್ಷಿ ಆಕಾರದಲ್ಲಿ ದೊಡ್ಡದಾಗಿರೋದು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಬಣ್ಣದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇರೋದಿಲ್ಲ. ಒಂದೇ ರೀತಿಯ ಕಪ್ಪು, ಇಟ್ಟಿಗೆ ಕೆಂಪು ಬಣ್ಣದ ರೆಕ್ಕೆಗಳು, ಸಂಪೂರ್ಣ ದಾಳಿಂಬೆ ಹಣ್ಣಿನ ಕೆಂಪು ಬಣ್ಣದ ಕಣ್ಣುಗಳನ್ನು ಈ ಎರಡು ಗಂಡು ಹೆಣ್ಣು ಪಕ್ಷಿಗಳು ಹೊಂದಿರುತ್ತೆ. ಜೋಡಿಯಾಗಿ ಅಥವಾ ಒಂಟಿಯಾಗಿ ನೆಲದ ಮೇಲೆ ಓಡಾಡುವಾಗ, ಪೊದೆಗಳಲ್ಲಿ ನುಸುದಾಡ್ತಾ ಇರುವಾಗ ನೀವಿದನ್ನು ನೋಡಿರ್ತೀರ. ಈ ಪಕ್ಷಿಗೆ ಹಾರಬೇಕಾದ್ರೆ ನಾವೇನಾದ್ರು ಗಮನಿಸಿದರೆ ಹಾರಕ್ಕೆ ಬರದೇ ಇರೋ ಪಕ್ಷಿ ಥರ ಎರ್ರಾಬೆರ್ರಿ ಹಾರ್ತಾ ಇರುತ್ತೆ. ಎರ್ರಾಬೆರ್ರಿ ತನ್ನ ರೆಕ್ಕೆಗಳನ್ನು ಬೀಸ್ತಾ ಇರುತ್ತೆ. ಈ ಪಕ್ಷಿಯ ಗುರುತಿಸೋದಕ್ಕೆ ತುಂಬ ಸುಲಭವಾದ ವಿಧಾನ ಇದು. ಇದು ಕೋಗಿಲೆ ಜಾತಿಗೆ ಸೇರಿರುವಂತಹ ಪಕ್ಷಿ. ಆದರೂ ಕೂಡ ತನ್ನ ಮರಿಗಳನ್ನು ಯಾವತ್ತೂ ಕೂಡ ಬೇರೆ ಪಕ್ಷಿಗಳ ಗೂಡಿನಲ್ಲಿ ಇಟ್ಟು ಬೆಳೆಸೋದಿಲ್ಲ. ಪರತಂತ್ರವನ್ನು ಮಾಡದೆ ಸ್ವಾಭಿಮಾನದಿಂದ ಸ್ವಾವಲಂಬಿಯಾಗಿ ಬದುಕುವಂಥ ಪಕ್ಷಿ. ಅಷ್ಟೇ ಕೋಪಿಷ್ಟ ಪಕ್ಷಿಯೂ ಕೂಡ ಹೌದು. ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅಥವಾ ರತ್ನ ಪಕ್ಷಿ ಸಾಮಾನ್ಯವಾಗಿ 5 ವರ್ಷಗಳ ಕಾಲ ಬದುಕುತ್ತೆ ಅಂತ ಹೇಳ್ತಾರೆ ತಜ್ಞರು. ಕೆಲವೊಮ್ಮೆ 8ರಿಂದ 10 ವರ್ಷಗಳು ಕೂಡ ಬದುಕುವಂತಹ ಉದಾಹರಣೆಗಳು ಇದೆ. ಯಾಕೆ ಬೇರೆ ಪಕ್ಷಿಗಳಿಗೆ ಹೋಲಿಕೆ ಮಾಡಿದಾಗ ಈ ಪಕ್ಷಿಗಳ ಆಯುಷ್ಯ ಕಮ್ಮಿ ಅಂತ ಯೋಚಿಸಿದ್ರೆ, ಸಾಮಾನ್ಯವಾಗಿ ಕೆಂಬೂತ ಅಥವಾ ಸಾಂಬಾರ್ ಕಾಗೆ ಅತ್ಯಂತ ಧೈರ್ಯವಾದ ಕೋಪವನ್ನು ಹೊಂದಿರುವಂತಹ ಪಕ್ಷಿ. ಅತ್ಯಂತ ಶೀಘ್ರ ಕೋಪಿಷ್ಟ ಪಕ್ಷಿ ಅಂತ ಕರಿಬಹುದು. ನಾವು ಪಕ್ಷಿಗಳ ಲೋಕದಲ್ಲಿ 2 ಪಕ್ಷಿಗಳನ್ನು ಈ ಥರ ಅತ್ಯಂತ ಕೋಪಿಷ್ಟ ಪಕ್ಷಿಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೆಯ ಪಕ್ಷಿಯೇ ಕೆಂಬೂತ, 2ನೇ ಪಕ್ಷಿ ನಮ್ಮ ಕಾಜಾಣ. ಹಾಗಾಗಿ ಎಷ್ಟು ಕೋಪಿಷ್ಟ ಪಕ್ಷಿ ಅಂತಂದರೆ, ಯಾವುದಾದ್ರೂ ದೊಡ್ಡ ಮಾಂಸಾಹಾರಿ ಪಕ್ಷಿಗಳು ಸಣ್ಣ ಪಕ್ಷಿಗಳ ಗೂಡಿಗೆ ದಾಳಿ ಮಾಡಿ ಅಥವಾ ಅದರ ಮೊಟ್ಟೆಯನ್ನು ಮರಿಯನ್ನು ತಿನ್ನಲು ಅದರ ಗೂಡಿನ ಬಳಿ ಬಂದು ದಾಳಿ ಮಾಡ್ತಾ ಇದ್ರೆ, ಹಾವುಗಳಾಗಿರ್ಬೋದು ಅಥವಾ ಮಾಂಸಾಹಾರಿ ಪಕ್ಷಿಗಳಾಗಿರ್ಬೋದು, ಅದರ ಆಕಾರ ಎಷ್ಟೇ ದೊಡ್ಡದಾಗಿದ್ರೂ ಸಹ ಅದು ಯಾವುದನ್ನೂ ಗಮನಿಸದೆ ಆ ಪಕ್ಷಿಗಳ ಗುಂಪಿನ ನಾಯಕನಾಗಿ ಮುಂದೆ ಬಂದು ಎಷ್ಟೇ ದೊಡ್ಡ ಹಾವಾಗಿರಲಿ ಅದನ್ನು ಕುಕ್ಕಿ 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 ಅವುಗಳನ್ನು ಹಿಮ್ಮೆಟ್ಟಿಸುವಂತಹ ಕಾರ್ಯದಲ್ಲಿ ತೊಡಗುತ್ತೆ. ಈ ಥರ ಅತೀವವಾದ ಧೈರ್ಯ ಇರೋದ್ರಿಂದಲೇ ಅದರ ಪ್ರಾಣವನ್ನು ಕೂಡ ಹಲವಾರು ಬಾರಿ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕೋಪ ಮತ್ತು ಧೈರ್ಯ ಇದರ ವಿಶೇಷವಾದಂತಹ ಶಕ್ತಿಯೂ ಹೌದು, ಹಾಗೆ ಇದರ ದೌರ್ಬಲ್ಯವೂ ಹೌದು. ಈ ಪಕ್ಷಿ ಸಾಧಾರಣವಾಗಿ ಮಾಂಸಾಹಾರಿ ಪಕ್ಷಿ ಹಾಗೂ ಅಥವಾ ಮಿಶ್ರಾಹಾರಿ ಅಂತ ಕರೀಬಹುದು. ಮುಖ್ಯವಾಗಿ ಚಳಿಗಾಲದಲ್ಲಿ ಜೀರುಂಡೆ, ದುಂಬಿ ಮತ್ತು ಇದರ ಅವಧಿಯಲ್ಲಿ ಚುಂಗುಳ ಅಥವಾ ಕಂಬಳಿ ಹುಳ, ಮಿಡತೆಗಳು, ಪತಂಗಗಳು, ಬಸವನ ಹುಳು, ಶಂಕದ ಹುಳು, ಹಾವುಗಳು, ಹಲ್ಲಿ, ಓತಿಕ್ಯಾತ, ಗದ್ದೆಯಲ್ಲಿರುವಂತಹ ಇಲಿಗಳು, ಕಪ್ಪೆಗಳನ್ನು ಸೇವಿಸುತ್ತೆ. ಕೆಲವು ಸಮಯದಲ್ಲಿ ಸಣ್ಣ ಪಕ್ಷಿಗಳ ಮೊಟ್ಟೆ ಅಥವಾ ಮರಿಗಳನ್ನು ಕೂಡ ಸೇವಿಸುತ್ತೆ. ಹಣ್ಣುಗಳಲ್ಲಿ ದ್ರಾಕ್ಷಿ, ಬೆಟ್ಟದ ನಲ್ಲಿ ಇತರ ಹಣ್ಣುಗಳನ್ನು ಸೇವಿಸುತ್ತೆ.
ಹಲವಾರು ರೀತಿಯ ಧಾನ್ಯದ ಬೀಜಗಳನ್ನು ಕೂಡ ಸೇವಿಸುತ್ತೆ. ಈ ಪಕ್ಷಿ ನಿಮಗೆ ಗೊತ್ತಿದ್ದ ಹಾಗೆ ಮರದ ಮೇಲೆ ನಾವು ಹಾರಿದ್ದಕ್ಕಿಂತ ಹೆಚ್ಚಾಗಿ ನಾವು ನೆಲದ ಮೇಲೆ ಓಡಾಡಬೇಕಾದ್ರೆ, ಪೊದೆಗಳ ಮೇಲೆ ನೆಗಿತಾ ಇರಬೇಕಾದ್ರೆ ನಾವು ನೋಡಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಹಾಗಾಗಿ ನೆಲದ ಮೇಲೆ, ಮರದ ಮೇಲಿರುವಂತಹ ಹಲವಾರು ಹುಡಗಳನ್ನು ಹಿಡಿದು ತಿನ್ನುವಾಗ ನಾವು ಇದನ್ನು ಗಮನಿಸ್ಬೋದು ಸುಲಭವಾಗಿ. ಕೋಗಿಲೆ ಜಾತಿಗೆ ಮೊದಲೇ ಹೇಳಿದಂತೆ ಸೇರಿರುವಂತಹ ಪಕ್ಷಿ, ಆದರೂ ಕೂಡ ತನ್ನ ಗೂಡನ್ನು ತಾನೇ ಸ್ವಂತ ರಚಿಸಿಕೊಳ್ಳುತ್ತೆ. ಫೆಬ್ರವರಿಯಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಮುಳ್ಳಿನ ಮರಗಳಲ್ಲಿ ಮತ್ತು ಎತ್ತರದ ಟೊಂಗೆಗಳನ್ನು ಹೊಂದಿರುವಂತಹ ಮರಗಳಲ್ಲಿ ಕಡ್ಡಿಗಳನ್ನು ಒಟ್ಟು ಮಾಡಿ ಒಣ ಎಲೆಗಳನ್ನು ಉಪಯೋಗಿಸಿ ಸ್ವಲ್ಪ ದೊಡ್ಡದಾಗಿರುವಂತಹ ಸಾಸರನ ಆಕಾರದ ಗೂಡುಗಳನ್ನು ಮಾಡುತ್ತೆ. ಸಾಧಾರಣವಾಗಿ ಸ್ವಲ್ಪ ಆಳವಾಗಿರುವಂತಹ ಗೂಡುಗಳನ್ನೇ ಈ ಪಕ್ಷಿ ತಯಾರಿಸುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಉಪಯೋಗಿಸೋದು ಒಣಗಿರುವಂತಹ ಕಡ್ಡಿಗಳು, ಒಣ ಎಲೆಗಳು, ಬಿದಿರಿನ ಗೊಂಚಲು, ಬಳ್ಳಿಗಳು ಈ ಥರದನ್ನು ಉಪಯೋಗಿಸಿ ತನ್ನ ಗೂಡನ್ನು ಸಂಪೂರ್ಣವಾಗಿ ನಿರ್ಮಿಸುತ್ತೆ. ಕೆಂಬೂತ ಪಕ್ಷಿಗಳು ಮೊದಲೇ ಹೇಳಿದ ಹಾಗೆ ಏಕಸಂಗಾತಿ ಅಥವಾ ಮೋನೋಗಾಮಸ್ ಸ್ಪೀಷೀಸ್ ಅಥವಾ ಪಕ್ಷಿಗಳು. ಈ ಪಕ್ಷಿಯ ಪ್ರಮುಖವಾದ ಆಕರ್ಷಣೆ ಅಂತಂದರೆ ನಾವೆಲ್ಲ ನೋಡಿರೋದು ದಿನ ಬಂದು ಕೂರ್ತಿರುತ್ತೆ, ಓಡಾಡ್ತಾ ಇರುತ್ತೆ ಅಂತ ಮಾತ್ರ ನೋಡಿದ್ದೀವಿ. ಆದರೆ ಇದು ವಿಶೇಷವಾಗಿ ತನ್ನ ಪ್ರೀತಿ ಪ್ರೇಮವನ್ನು ನಿವೇದನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೆಂಬೂತ ಪಕ್ಷಿ ತುಂಬ ಹೆಸರುವಾಸಿ ಅಂತ ಹೇಳ್ಬೋದು. ಆದರೆ ನಾವು ಅದನ್ನು ಗಮನಿಸ್ತಾ ಇಲ್ಲ. ಅದರ ಉಲ್ಲೇಖವನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದರ ಒಂದು ಶಬ್ದವನ್ನು ಕೇಳಿಸ್ಕೊಂಬರೋಣ. ಈ ಧ್ವನಿಯನ್ನು ನೀವೆಲ್ಲ ಕೇಳಿದ್ದೀರಾ ಅಲ್ವಾ? ಖಂಡಿತ ಕೇಳಿರ್ತೀರಾ. ಊಪ್ 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 ಅಂತ ಮಾಡುವಂತಹ ಧ್ವನಿ ಇದು ತನ್ನ ಮಡದಿಗೆ ಪ್ರೇಮ ನಿವೇದನೆಯನ್ನು ಅಥವಾ ಪ್ರೇಮ ನಿವೇದನೆ ಜೊತೆಗೆ ತನ್ನ ಮಡದಿ ಅಥವಾ ಸಂಗಾತಿಗೆ ಉಡುಗೊರೆಯನ್ನು ಕೊಡುವಂತಹ ಸಮಯದಲ್ಲಿ ಮುಂಜಾವಿನಲ್ಲಿ ಅಥವಾ ಮುಸ್ಸಂಜೆ ವೇಳೆಯಲ್ಲಿ ಹೆಚ್ಚಾಗಿ ಮೂಡುವಂತಹ ಅಥವಾ ಮಾಡುವಂತಹ ಹಾಡು ಅಂತ ಹೇಳ್ಬೋದು. ಎಷ್ಟು ವಿಶೇಷ ಅಂದರೆ ಪ್ರತಿದಿನವೂ ಕೂಡ ತನ್ನ ಸಂಗಾತಿಗೆ ಹೊಸ ಹೊಸ ಉಡುಗೊರೆಗಳನ್ನು ಈ ನಮ್ಮ ಕೆಂಬೂತ ಪಕ್ಷಿ ಅಥವಾ ನೀವು ಹೇಳಿದಾಗೆ ಸಾಂಬಾರ್ಕಾಗಿ ಕೊಡುತ್ತೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಪ್ರಿಯತಮಗೆ ಉಡುಗೊರೆಯಾಗಿ ಏನು ಕೊಡುತ್ತೆ? ತನ್ನ ಪ್ರಿಯತಮೆಗೆ ಉಡುಗೊರೆಯಾಗಿ ವಿಭಿನ್ನವಾದ ಆಹಾರಗಳನ್ನು ಪ್ರತಿದಿನವೂ ತಂದುಕೊಡುತ್ತೆ. ಹೆಣ್ಣು ಹಕ್ಕಿ ಈ ಉಡುಗೊರೆಗಳಿಂದ ಸಂತೃಪ್ತಿಯಾಗಿದ್ದರೆ ಬಾಲ ಮತ್ತು ರೆಕ್ಕೆಗಳನ್ನು ಕೆಳಮುಖವಾಗಿ ಬಾಗಿಸಿ ತನ್ನ ಸಮ್ಮತಿ ಅಥವಾ ಒಪ್ಪಿಗೆಯನ್ನು ಸೂಚಿಸುತ್ತೆ. ಒಮ್ಮೆ ಒಪ್ಪಿಗೆಯಾದ ನಂತರ ಎರಡೂ ಪಕ್ಷಿಗಳು ಸಂಗಾತಿ ಅಂತ ನಿರ್ಧಾರವನ್ನು ಮಾಡಿಕೊಳ್ಳುತ್ತೆ. ಈ ಥರ ಮಾಡಿಕೊಂಡ ನಂತರ ಇವುಗಳ ಮುದ್ದಾದ ಪ್ರಣಯ ಗೀತೆಯನ್ನು ದಿನನಿತ್ಯ ನೀವು ವಸಂತ, ವೈಶಾಖ ಮಾಸಗಳಲ್ಲಿ ಹೆಚ್ಚಾಗಿ ಕೇಳಬಹುದು. ಚಳಿಗಾಲದಲ್ಲಿ ಹೆಚ್ಚಾಗಿ ಈ ಪಕ್ಷಿ ಮೌನವಾಗಿರುತ್ತೆ. ಮುಂಜಾವಿನ ಅಥವಾ ಮುಸ್ಸಂಜೆಯ ಸಮಯದಲ್ಲಿ, ಹೆಚ್ಚಾಗಿ ಮುಂಜಾವಿನ ಸಮಯದಲ್ಲಿ ತನ್ನ ಎರಡೂ ರೆಕ್ಕೆಗಳನ್ನು ಅಗಲ ಮಾಡಿಕೊಂಡು ಅಥವಾ ಹರಡಿಕೊಂಡು ಸೂರ್ಯನ ಬಿಸಿಲಿಗೆ ಎರಡು ಜೋಡಿಯಾಗಿ ಕುಳಿತುಕೊಂಡು ಈ ಪ್ರಣಯ ಗೀತೆಗಳನ್ನು ಹಾಡ್ತಾ ಇರುತ್ತೆ. ನೀವಿದನ್ನು ಖಾಲಿ ಟೊಂಗೆಗಳ ಮೇಲೆ ಕುಳಿತು ಈ ಥರದ ಧ್ವನಿಯನ್ನು ನೀವೆಲ್ಲ ಕೇಳಿರ್ತೀರ. ಇದು ವಿಶೇಷವಾದಂತಹ ಒಂದು ಧ್ವನಿ, ವಿಶೇಷವಾದಂತಹ ಒಂದು ಪ್ರೀತಿ ನಿವೇದನೆಯನ್ನು ಮಾಡುವಂತಹ ಪರಿ ಅಂತ ಹೇಳಬಹುದು. ಈ ಊಪ್ 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 ಅಂತ ಹಾಡುವಂತಹ ಯುಗಳ ಗೀತೆಯನ್ನು ಹೆಣ್ಣು ಹಕ್ಕಿನೂ ಹಾಡುತ್ತೆ, ಗಂಡು ಹಕ್ಕಿಯೂ ಹಾಡುತ್ತೆ. ಗಂಡು ಹಕ್ಕಿ ಹಾಡಿದಾಗ ಜೊತೆಯಾಗಿಯೇ ಸಣ್ಣದಾದ ಕೀರಲು ಧ್ವನಿಯಲ್ಲಿ ಹೆಣ್ಣು ಹಕ್ಕಿ ಕೂಡ ಇದೇ ಮಾದರಿಯ ಧ್ವನಿಯನ್ನು ಹೊರಡಿಸುತ್ತೆ. ಅದನ್ನು ನಾವಿನ್ನೂ ಸುಂದರವಾಗಿ ಹೇಳಬೇಕು ಅಂದರೆ ನಾಚಿಕೆಯಂತ ನಿಧಾನವಾದ ಸ್ವರದಲ್ಲಿ ಹೆಣ್ಣು ಹಕ್ಕಿ ಹಾಡುತ್ತೆ. ಜೋರಾಗಿ ಹಾಡುವಂತಹ ಹಕ್ಕಿ ಯಾವಾಗಲೂ ಗಂಡು ಪಕ್ಷಿ ಅಂತ ನೀವು ಗುರುತಿಸ್ಕೊಳ್ಬಹುದು. ಬೇರೆ ಬೇರೆ ರೀತಿಯ ಸಂವಹನಗಳನ್ನು ಕೂಡ ಮಾಡುತ್ತೆ. ಅದರಲ್ಲಿ ಈ ಗಂಡ ಹೆಂಡತಿಯರು ಮನೆಯಲ್ಲಿ ಕೋಪ ಮಾಡಿಕೊಂಡಾಗ, ಜಗಳ ಮಾಡುವಾಗ ಯಾವ ರೀತಿ ಬೇರೆ ಬೇರೆ ಧ್ವನಿಗಳನ್ನು ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಧ್ವನಿಗಳು ಬದಲಾಗುತ್ತೆ. ಕೆಲವೊಂದು ಸಾರಿ ಈ ಪಕ್ಷಿಗಳು ಮರದ ಮೇಲೆ ಕೂತ್ಕೊಂಡು ಆ ಕಾಂಡವನ್ನು ಕುಟ್ಟುತ್ತಾ ಲೋಟಕ್ 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 ಅಂತ ವೇಗವಾಗಿ ಕುಟ್ತಾ ಇದ್ದಾಗ ಅದು ತನ್ನ ಸಿಟ್ಟಿನ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹೆಚ್ಚಾಗಿ ಈ ಥರದ ಶಬ್ದಗಳನ್ನು 90% ಭಾಗದ ಸಮಯಗಳಲ್ಲಿ ಹೆಣ್ಣು ಹಕ್ಕಿ ತೋರಿಸುತ್ತೆ. ಗಂಡು ಹಕ್ಕಿಗೆ ತುಂಬ ಕೋಪ ಬಂದಿದೆ ಅನ್ನುವಾಗ ಸ್ಕಿಯಾವ್ ಅನ್ನುವಂತಹ ಒಂದು ವಿಶೇಷವಾದಂತಹ ಭಯ ಪಡಿಸುವಂತಹ, ಹೆದರಿಸುವಂತಹ ಕರೆಯನ್ನು ಗಂಡು ಹಕ್ಕಿ ಮೂಡಿಸುತ್ತೆ. ಅದಷ್ಟೇ ಅಲ್ಲದೆ ಹೆಣ್ಣು ಹಕ್ಕಿ ಕೋಪ ಬಂದಾಗ ನಿಶಬ್ದವಾಗಿತ್ಕೊಂಡೇ ಬುಸುಗುಟ್ಟುವಂತಹ ಶಬ್ದ ಮಾಡೋದ್ರ ಮುಖಾಂತರ ತನ್ನ ಕೋಪವನ್ನು ಪ್ರಕಟಿಸುತ್ತೆ. ಎಷ್ಟು ವಿಶೇಷವಾದ ಕರೆಗಳಲ್ಲ.
ನಾವು ಮಾತ್ರ ಅಂದ್ಕೊಳ್ತೀವಿ ಮನೆಯಲ್ಲಿ ನಮ್ಮ ಮನೆಯಲ್ಲಿರೋರೆಲ್ಲ ನಮ್ಮ ಹೆಂಡತಿ ಮಕ್ಕಳು ಕೋಪ ಮಾಡ್ಕೊಳ್ತಾರೆ, ನಮ್ಮ ಗಂಡ ಕೋಪ ಮಾಡ್ಕೊಳ್ತಾರೆ ಅಂತ ನಾವು ಅಂತೀವಿ. ಪ್ರಕೃತಿಯಲ್ಲೂ ಕೂಡ ಪಕ್ಷಿಗಳು ಯಾವ ಯಾವ ರೀತಿಯ ವಿಶೇಷವಾದ ಕರೆಗಳನ್ನು ತಮ್ಮ ಕೋಪ, ಪ್ರೀತಿ, ಪ್ರೇಮ ಎಲ್ಲದಕ್ಕೂ ಉಪಯೋಗಿಸುತ್ತೆ ಅನ್ನೋದನ್ನು ದಿನನಿತ್ಯ ಕೇಳೋದ್ರಿಂದ ನೀವೆಲ್ಲ ಅಭ್ಯಾಸ ಮಾಡ್ಕೊಳ್ಬೋದು. ಈ ಪಕ್ಷಿ ಸಾಧಾರಣವಾಗಿ 3 ರಿಂದ 8 ದಿನಗಳಲ್ಲಿ ಗೂಡನ್ನು ಕಟ್ಟುತ್ತೆ. ಎತ್ತರದ ಮರದ ಕೊಂಬೆಗಳಲ್ಲಿ ಗೂಡನ್ನು ಕಟ್ಟುತ್ತೆ. 3 ರಿಂದ 5 ಮೊಟ್ಟೆಗಳನ್ನು ಹಾಕುತ್ತೆ. ಆ ಮೊಟ್ಟೆಗಳು ಸಾಧಾರಣವಾಗಿ ಅಚ್ಚ ಬಿಳಿ ಬಣ್ಣವನ್ನು ಹೊಂದಿರುತ್ತೆ. ಗಂಡು ಮತ್ತು ಹೆಣ್ಣು ಪಕ್ಷಿ ಇಲ್ಲಿ ಏಕಸಂಗಾತಿ ಪಕ್ಷಿಯಾಗಿರೋದ್ರಿಂದ ಎರಡೂ ಕೂಡ ಸಮಾನವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ಗೂಡು ಕಟ್ಟುವಾಗ, ಮೊಟ್ಟೆಗಳಿಗೆ ಕಾವು ಕೊಡುವಾಗ ಎಲ್ಲ ಜವಾಬ್ದಾರಿಯನ್ನು ಸಮಾನವಾಗಿ ಹಂಚಿಕೊಳ್ಳುತ್ತೆ. ಕೆಲವು ಗಂಟೆಗಳ ಕಾಲ ಹೆಣ್ಣು ಪಕ್ಷಿ ಕಾವು ಕೊಟ್ಟರೆ ಇನ್ನು ಕೆಲವು ಗಂಟೆಗಳ ಕಾಲ ಗಂಡು ಪಕ್ಷಿ ಮೊಟ್ಟೆಗಳಿಗೆ ಕಾವನ್ನು ಕೊಡುತ್ತೆ. 15 ರಿಂದ 18 ದಿವಸಗಳ ಕಾಲ ಅಂದಾಜು ಮೊಟ್ಟೆಗಳಿಗೆ ಕಾವನ್ನು ನೀಡುತ್ತೆ. 26 ರಿಂದ 34 ದಿನಗಳ ಅವಧಿಯಲ್ಲಿ ರೆಕ್ಕೆ ಬಲಿತು ಹಾರಲು ಈ ಮರಿ ಪಕ್ಷಿಗಳು ಪ್ರಾರಂಭವನ್ನು ಮಾಡುತ್ತೆ. ಇವುಗಳ ಕಾಲಿನಲ್ಲಿ ಉದ್ದವಾದ ಶೂಲದಂತಹ 4 ಬೆರಳುಗಳಿರುತ್ತೆ. ಆ 4 ಬೆರಳುಗಳಿಗೂ ಕೂಡ ಇರುವಂತಹ ಉಗುರುಗಳು ಅತ್ಯಂತ ಚೂಪಾದ ಮೊನಚಾದ ಉಗುರುಗಳನ್ನು ಹೊಂದಿರುತ್ತೆ. ಹಾಗಾಗಿ ಇವು ಈ ಪಕ್ಷಿಗಳ ವಂಶದ ವಿಶೇಷವಾದ ಗುರುತು ಅಂತ ಹೇಳ್ಬೋದು. ಕೋಗಿಲೆಯಲ್ಲೂ ಕೂಡ ಇದೇ ರೀತಿಯ ಉಗುರುಗಳನ್ನು ನೀವು ನೋಡ್ಬೋದು. ಹಾಗಾಗಿ ಈ ಪಕ್ಷಿಗಳ ಉಗುರು ನೋಡಿದಾಗ ಬೇರೆ ಮಾಂಸಾಹಾರಿ ಪಕ್ಷಿಗಳ ಭಕ್ಷಣೆಯಲ್ಲಿ ತುಂಬ ಅನುಕೂಲ ಆಗೋದಕ್ಕೋಸ್ಕರ ಈ ಥರದ ಉಗುರುಗಳು ಇವಕ್ಕೆ ಮೂಡಿವೆ ಅಂತಂದರೆ ಖಂಡಿತ ಇದು ಸೃಷ್ಟಿಯ ಒಂದು ರಹಸ್ಯ ಅಂತ ಕರಿಬಹುದು. ಈ ಪಕ್ಷಿಗಳು ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ ಹಾಗೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೂ ಕೂಡ ಕಾಣಬಹುದು. ಈ ಹಕ್ಕಿಯು ವಿಶೇಷವಾದಂತಹ ಹಿಂದಿನ ಮೂಢನಂಬಿಕೆಗಳಿಗೆ ತುಂಬ ತಳಕನ್ನು ಹಾಕಿಕೊಂಡು ಬಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ. ಹೆಸರಲ್ಲೇ ನೋಡಿ, ನಿಮಗೆ ಕೆಂಬೂತ ಅಂತ ಬರುತ್ತೆ. ಕೆಂಬೂತ ಅಂತಂದಾಗ ಕೆಂಪಾದ ಕಣ್ಣಿನ ತುಂಬ ರಕ್ತವರ್ಣದ ಕಣ್ಣನ್ನು ಹೊಂದಿರೋದ್ರಿಂದ ಅದು ನೋಡೋದಕ್ಕೆ ಭೂತದಂತಹ ಕಪ್ಪು ಬಣ್ಣವನ್ನು ಹೊಂದಿರೋದ್ರಿಂದ ಈ ಹೆಸರು ಬಂತು ಅಂತ ಹಲವಾರು ಉಲ್ಲೇಖಗಳು ಹೇಳುತ್ತೆ. ಇನ್ನೂ ಕೆಲವು ಉಲ್ಲೇಖಗಳು ಸ್ಮಶಾನದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಪಕ್ಷಿ, ಹಾಗಾಗಿ ಆ ಪಕ್ಷಿಯನ್ನು ನೋಡಿದರೆ ಹಿಂದೆ ಸ್ನಾನ ಮಾಡ್ಕೊಂಬರ್ಬೇಕು ಅನ್ನುವಂಥ ಉಲ್ಲೇಖಗಳು, ಉದಾಹರಣೆಗಳು ಕೂಡ ಹಿಂದೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ನಡೀತಾ ಇತ್ತು. ಮತ್ತು ನಾಗರ ಹಾವಿನೊಂದಿಗೆ ಸಂಬಂಧವನ್ನು ಇರುತ್ತೆ ಈ ಪಕ್ಷಿಗೆ ಅನ್ನೋ ಕಾರಣದಿಂದಾಗಿ ಈ ಪಕ್ಷಿಯನ್ನು ನಾವು ನೋಡಿದರೆ ಮತ್ತೆ ಮನೆಗೆ ಹೋಗಿ ಸ್ನಾನವನ್ನು ಮಾಡ್ಕೊಂಬರ್ಬೇಕು ಅನ್ನುವಂತಹ ಹಲವಾರು ಹಿಂದಿನ ಮೂಢನಂಬಿಕೆಗಳಿಗೆ ಈ ಪಕ್ಷಿ ತುಂಬ ತಳಕನ್ನು ಹಾಕಿಕೊಂಡಿದೆ. ಆದರೆ ಅವೆಲ್ಲದನ್ನು ಬಿಟ್ಟು ನಾವು ಮುಂದೆ ನೋಡೋದಾದರೆ ಈ ಪಕ್ಷಿ ತನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳೋದಕ್ಕೆ ಎಷ್ಟು ಕೋಪವನ್ನು, ಎಷ್ಟು ಧೈರ್ಯವನ್ನು ಪ್ರಕಟಿಸುತ್ತೆ ಅಂದರೆ ಅದು ಖಂಡಿತ ತಪ್ಪಾಗಲ್ಲ. ಯಾಕಂದರೆ ತನ್ನದೊಂದೇ ಕುಟುಂಬ ಅಲ್ಲದೆ ತನ್ನ ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಪಕ್ಷಿಗಳ ಕುಟುಂಬಗಳು ಕೂಡ ಈ ಪಕ್ಷಿಯ ಗೂಡಿನ ಸುತ್ತಲೇ ಗೂಡನ್ನು ಮಾಡ್ಕೊಂಡಿರ್ತವೆ. ಯಾಕಂದರೆ ಇದರ ಅತೀವವಾದ ಕೋಪ, ಅತೀವವಾದ ಧೈರ್ಯಕ್ಕೆ ಹೆದರಿ ಎಂಥ ದೊಡ್ಡ ದೊಡ್ಡ ಮಾಂಸಾಹಾರಿ ಪ್ರಾಣಿ, ಪಕ್ಷಿ, ಸರೀಸೃಪಗಳಾದರೂ ಕೂಡ ಇವುಗಳ ಮೇಲೆ ದಾಳಿ ಮಾಡೋದಕ್ಕೆ ಹಿಂದೇಟನ್ನು ಹಾಕುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಬೇರೆ ಪಕ್ಷಿಗಳಿಗೆ ನಾಯಕನಾಗಿ ನಿಂತು ತನ್ನ ಕುಟುಂಬ ಹಾಗೂ ತನ್ನ ಸುತ್ತಮುತ್ತ ಇರುವಂತಹ ಎಲ್ಲ ಪಕ್ಷಿಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ. ಆ ಥರದ ಒಂದು ವಿಶೇಷವಾದ ಪಕ್ಷಿ ನಮ್ಮ ಕೆಂಬೂತ ಪಕ್ಷಿ. ಹಾಗಾಗಿ ನೀವು ಈ ಕೆಂಬೂತವನ್ನು ನೋಡಿದಾಗ ಅದರ ಸಂಗಾತಿಯೊಡನೆ ಕೂಗುವಂತಹ ಶಬ್ದವನ್ನು ಹಾಗೂ ಯಾವ ಕೂಗಿದಾಗ ಏತಕ್ಕೋಸ್ಕರ ಕೂಗ್ತಿದೆ ಅನ್ನೋದನ್ನು ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಮಕ್ಕಳಿಗೂ ಅದನ್ನು ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.